ಜನನಾಥ ಕೇಳಿತು ನವಕೋಟಿ ದೈತ್ಯರ ಅನುವರದೊಳಗೆ ಮಾರುತಿಯೋ ಇನಜಾತ ನಡೆಗಟ್ಟಿ ವನಜಾಕ್ಷ ಕೆರಗಿ ಚಂದನ ತೂದಿಗೇರಿಕೊಳ್ಳಿರಲು ಇತ್ತ ಕುರುಕ್ಷೇತ್ರದೊಳು ಕುರುರಾಯ ಅದನ್ನೆಲ್ಲ ಕಂಡು ಕುರುರಾಯ ಅದನ್ನೆಲ್ಲ ಕಂಡು ಸಾಮ್ರಾಟ್ ಸುಯೋಧನನ ಪರಿಸ್ಥಿತಿ ಏನಾಗಿ ಹೋಯಿತು ನನ್ನ ಜೀವನ. ಅಲ್ಲದೆ ಇದ್ರೆ ನಾನೇ ನನ್ನ ಎಣಿಸಿದ್ದೇನೆಯೋ ಭಾವಿಸಿದ್ದೇನೆಯೋ ಬದುಕಿನ ಉನ್ನತಿಗಾಗಿ ಯಾವ ಹೋರಾಟವನ್ನು ನಡೆಸಿದ್ದೇನೆಯೋ ಅದೆಲ್ಲವೂ ಸುಳ್ಳಾಗಿಯೇ ಹೋಯಿತಲ್ಲ. ಅದಲ್ಲದೆ ಇದ್ರೆ ಸುಯೋಧನನ ಬದುಕಿನಲ್ಲಿ ಹೀಗೊಂದು ಘಟನೆ ನಡೆಯಬಹುದು ಎನ್ನುವುದು ಪ್ರತ್ಯಕ್ಷ ನಾನೆಂದರೇನು ನನ್ನ ವಿರೋಧಿಗಳು ಊಹಿಸುವುದಕ್ಕೂ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯಿಂದ 18 ವರ್ಷಗಳಲ್ಲಿ ಅನುಭವಿಸುವುದಕ್ಕೆ ಅಸಾಧ್ಯವಾದದ್ದನ್ನ ಕೇವಲ 18 ದಿವಸಗಳಲ್ಲಿ ಕಂಡುಬಿಟ್ಟೆನಲ್ಲ. ಇದಕ್ಕೆಲ್ಲ ಕಾರಣವಾದದ್ದು ನಮಗೂ ಪಾಂಡವರಿಗೂ ಉಂಟಾಗಿರುವಂತಹ ದಾಯಾದ್ಯ ಕಲಹ. ಹಸ್ತಿನಾವತಿಯ ಸಿಂಹಾಸನದ ಮೇಲೆ ನಾನಿಟ್ಟಿರುವಂತಹ ಅದಮ್ಯವಾದಂತಹ ವಿಶ್ವಾಸ. ಒಂದು ನಾವೇ ಈ ಸಿಂಹಾಸನವನ್ನು ಏರಿ ಹಸ್ತಿನಾವತಿಯ ಅಧಿಕಾರವನ್ನು ನಡೆಸಬೇಕು. ಅದಲ್ಲ ಅಂತ ಆದರೆ ವಿರೋಧಿಗಳಾದಂತಹ ಪಾಂಡವರೇ ಇಲ್ಲಿ ಅಧಿಕಾರವನ್ನು ನಡೆಸಬೇಕು. ಯಾವುದೇ ಕಾರಣಕ್ಕೂ ಹಸ್ತಿನಾವತಿ ಇಬ್ಬಾಗವಾಗಬಾರದು ಎನ್ನುವಂತಹ ನನ್ನ ಅಚಲವಾದಂತಹ ನುಡಿ ಇಂತಹ ದುರಂತಗಳ ಸರಮಾಲೆಯನ್ನೇ ಸೃಷ್ಟಿಸಿತು ಎನ್ನುವುದನ್ನು ಊಹಿಸಿರಲಿಲ್ಲ. ಆ ದಿವಸ ಸಂಧಾನಕ್ಕಾಗಿ ಶ್ರೀಕೃಷ್ಣ ಬಂದಾಗ ಘಂಟಾಘೋಷವಾಗಿ ಅವನಿಗೆ ಆಡಿದ್ದೇನೆ. ಕೃಷ್ಣ, ಸಾಮದಿಂದ ಪಾಂಡವರಿಗೆ 5 ಗ್ರಾಮವನ್ನಲ್ಲ ಸೂಜಿಯ ಮೊನೆಯನ್ನು ಊರುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಪಾಂಡವರಿಗೆ ಯೋಗ್ಯತೆ ಇದ್ದದ್ದೇ ಹೌದು ಅಂತಾದರೆ ಹೋರಾಟದಿಂದಲೇ ಪಡೆಯಬೇಕೇ ವಿನಃ ಸಂಧಾನದಿಂದ ಕೊಡಲಾರೆ. ನನ್ನ ವೀರೋಚಿತವಾದಂತಹ ಈ ಮಾತಿನ ಪರಿಣಾಮವಾಗಿ ಉಂಟಾದದ್ದು ಕೌರವರಾದಂತಹ ನಮಗೂ ದಾಯಾದಿಗಳಾದಂತಹ ಪಾಂಡವರಿಗೂ ಮಹಾಭಾರತ ಸಂಗ್ರಾಮ. ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ 11 ಅಕ್ಷೋಹಿಣಿ ಸೇನಾಬಲ ನಮ್ಮದ್ದು. ಕೇವಲ ಬೆರಳೆಣಿಕೆಯ 7 ಅಕ್ಷೋಹಿಣಿ ಸೇನೆ ಪಾಂಡವರದ್ದು. ನನ್ನ ಸೇನೆಯಲ್ಲಿದ್ದಂಥ ವೀರಾಧಿ ವೀರರಾದರು ಎಂಥವರು, ಎಂತಹ ಯೋಗ್ಯತಾ ಸಂಪನ್ನರು. ಇಚ್ಛಾಮರಣಿಗಳಾದಂಥ ಅಜ್ಜ ಭೀಷ್ಮಾಚಾರ್ಯರು, ಉಭಯ ಕುಲ ಬಿಲ್ಲೋಜರಾದಂಥ ಗುರು ದ್ರೋಣಾಚಾರ್ಯರು,
ಚಿರಂಜೀವಿಯಾದಂಥ ಅಶ್ವತ್ಥಾಮಾಚಾರ್ಯರು, ಮಹಾರಥಿಯಾದ ಕರ್ಣ, ಬಲಿಷ್ಠನಾದಂತಹ ತಮ್ಮ ದುಶ್ಯಾಸನ, ಚಾಣಾಕ್ಷನಾದಂತಹ ಮಾವ ಶಕುನಿ, ಒಬ್ಬರೇ ಇಬ್ಬರೇ ಅತಿರಥ ಮಹಾರಥರಿಂದ ತುಂಬಿ ತುಳುಕಾಡುತ್ತಿದ್ದಂತಹ ನನ್ನ ಸೇನೆ ನಗಣ್ಯ ಎನ್ನುವುದಾಗಿ ಭಾವಿಸಿರುವಂತಹ ಪಾಂಡವ ಸೇನೆಯ ಎದುರುಗಡೆಯಲ್ಲಿ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಧೂಳೀಪಟವಾಗಿ ಹೋದದ್ದನ್ನು ಕಂಡೆ. ನನ್ನ ಸೇನೆಯಲ್ಲಿರುವಂಥ ವೀರಾಧಿ ವೀರರು, ಅತಿರಥ ಮಹಾರಥರೆಲ್ಲ ಕುರುಕ್ಷೇತ್ರದ ಮಣ್ಣಲ್ಲಿ ಮಣ್ಣಾಗಿ ಹೋದದ್ದನ್ನು ಕಂಡೆ. ನನ್ನವರು, ನನ್ನ ಹಿತೈಷಿಗಳು, ನನ್ನ ರಕ್ತ ಸಂಬಂಧಿಗಳು, ನನ್ನ ಹಿತಾಕಾಂಕ್ಷಿಗಳು ಎಲ್ಲರೂ ಕಣ್ಣೆದಿರಿನಲ್ಲಿಯೇ ಹೆಣಗಳ ರಾಶಿ ರಾಶಿ ರಾಶಿಯಾಗಿ ಉರುಳಿ ಹೋದರು. ಎಲ್ಲವನ್ನು ಕಳೆದುಕೊಂಡು ಏಕಾಂಗಿಯಾಗಿ ಬಿಟ್ಟೆ. ಅಂತಹ ಸಂದರ್ಭದಲ್ಲಿಯೂ ನನ್ನಲ್ಲಿ ಜಯದ ಆಸೆಯನ್ನು ಚಿಗುರಿಸಿದವರು ನವಕೋಟಿ ದೈತ್ಯರು ಬಂದು ಕೇಳಿಕೊಂಡ್ರಲ್ಲ, ಚಿಂತಿಸದಿರು ಸುಯೋಧನ, ನಿನ್ನ ಇಚ್ಛೆಯ ನಿಷ್ಪಾಂಡವ ಪೃಥ್ವಿಯನ್ನು ನಾವು ಸಾಕಾರಗೊಳಿಸಿಕೊಡುತ್ತೇವೆ, ಒಂದು ಅವಕಾಶವನ್ನು ಕಲ್ಪಿಸಿಕೊಡು ಎನ್ನುವುದಾಗಿ ಬೇಡಿಕೊಂಡ್ರು. ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿರುವಂಥ ವ್ಯಕ್ತಿಯೊಬ್ಬನಿಗೆ ಹುಲ್ಲು ಕಡ್ಡಿಯನ್ನು ಕಂಡಾಗಲೂ ಜೀವ ಉಳಿದೀತೋ ಎನ್ನುವ ಆಸೆ ಮೂಡುವ ಹಾಗೆ ಸೋಲಿನಲ್ಲಿಯೇ ಕೊಚ್ಚಿ ಹೋಗುತ್ತಿರುವಂಥ ನನಗೆ ನವಕೋಟಿ ದೈತ್ಯರ ಮಾತಿನ ಮೇಲೆ ಭರವಸೆ ಉಂಟಾಯಿತು. ಜಯದ ಕಾಂಕ್ಷಿತನಾಗಿ ಅವರಿಗೆ ಅಪ್ಪಣೆಯನ್ನು ಕೊಟ್ಟು ಕಳುಹಿಸಿದೆ. ಆದರೆ ಅಲ್ಲಿ ಆದ ಪರಿಣಾಮ ಏನು? ನವಕೋಟಿ ದೈತ್ಯರು ಪಾಂಡವ ಸೇನೆಯೊಂದಿಗೆ ಹೋರಾಟವನ್ನು ನಡೆಸುತ್ತಾ ಇರುವಾಗ ಅರ್ಜುನನ ರಥಾಗ್ರದಲ್ಲಿ ರಾರಾಜಿಸುತ್ತಿರುವಂತ ಆಂಜನೇಯ, ಆ ವೀರ ಮಾರುತಿ ಸ್ವತಃ ತಾನೇ ಜೀವ ತಳೆದು ಬಂದು ನವಕೋಟಿ ದೈತ್ಯರನ್ನ ಕೊಂದು ಮುಗಿಸಿದ. ಅಲ್ಲಿಗೆ ನನ್ನ ಕೊನೆಯ ಆಸೆಯೊಂದು ಮಣ್ಣಾಗಿ ಹೋಯಿತು. ಏನಿದರ ಅರ್ಥ? ರಾಮಾಯಣದ ಮಹಾಪುರುಷನಾದಂತಹ ಆಂಜನೇಯ ಈಗಲೂ ಜೀವ ತಳೆದು ಬರ್ತಾನೆ ಅಂತಾದರೆ ಕೌರವರಿಗೂ ಪಾಂಡವರಿಗೂ ಉಂಟಾಗಿರುವಂಥ ಈ ಕಲಹದ ನಿರ್ಣಯ ಎನ್ನುವುದು ಮನುಷ್ಯ ಮಾತ್ರದವರಿಂದ ನಿರ್ಣಯಿಸುವುದಕ್ಕೆ ಸಾಧ್ಯ ಇಲ್ಲ. ಅದು ದೈವಿ ಸಂಕಲ್ಪದಂತೆ ಸಾಗಬೇಕು ಎನ್ನುವುದರ ಮುನ್ಸೂಚನೆಯೇ ಆಗಿರಬೇಕು. ಅದೇನೇ ಇದ್ದರೂ ಸದ್ಯದ ನನ್ನ ಸೋಲಿಗೆ, ನಮ್ಮವರ ಸಾವಿಗೆ, ನನ್ನ ಕಣ್ಣೀರಿಗೆ ಕಾರಣ ಬರಿದಿನ್ನಿ ಬರಳು ಕಾದಲೆ ಎನ್ನುತ್ತೋ ಬರಿದಿನ್ನಿ ಬರಳು ಕಾದಲೆ ಎನ್ನುತ್ತೋ ಒಳ್ಳ ಸರಿದನು ಒಳ್ಳ ಸರಿದನು ಒಳ್ಳ ಸರಿದನು ಒಳ್ಳ ಸರಿದನು ಮನದಿ ಚಿಂತಿಸುತ್ತ ಮನದಿ ಚಿಂತಿಸುತ್ತ ನಮ್ಮ ಎಲ್ಲ ಸೋಲಿಗೆ, ನಮ್ಮವರ ದುರಂತವಾದಂತಹ ಸಾವಿಗೆ ಕಾರಣಿ ಸ್ಥಾನದಲ್ಲಿರುವಂತಹ ನನ್ನ ವಿರೋಧಿಗಳು ಪಾಂಡವರು
ಹೋಗಿ ಪಾಂಡವರನ್ನ ಬರಿದಿನ್ನಿವರುಳು ನಾ ಕಾದಲಿ ಯಾಕೆ, ಯಾವ ಸುಟ್ಟ ಸೌಭಾಗ್ಯವನ್ನು ಅನುಭವಿಸುವುದಕ್ಕಾಗಿ ಯುದ್ಧ. ನನ್ನವರೆಲ್ಲರೂ ಹೆಣದ ರಾಶಿ ರಾಶಿಯಾಗಿ ಉರುಳಿ ಹೋಗಿರುವಂತಹ ಈ ಸಂದರ್ಭದಲ್ಲಿ ನನ್ನವರನ್ನೆಲ್ಲ ಕಳೆದುಕೊಂಡು ಯಾವ ಸುಟ್ಟ ಸಾಮ್ರಾಜ್ಯವನ್ನು ಸ್ಥಾಪಿಸಲಿ, ಯಾರಿಗಾಗಿ ಸಿಂಹಾಸನವನ್ನು ನಾನು ಏರಲಿ? ಇಲ್ಲ, ಯುದ್ಧ ಬೇಡ, ಯುದ್ಧ ಬೇಡ. ಯಾರದ್ದು ಭೀಕರವಾದಂತಹ ಸ್ವರ? ನನ್ನ ಜನ್ಮತಾ ವಿರೋಧಿ ಆ ಭೀಮಸೇನ ನನ್ನನ್ನೇ ಬೆನ್ನಟ್ಟಿ ಬರ್ತಾ ಇದ್ದಾನೆ. ತಪ್ಪಿಸಿ ಒಳ ಸರಿದನು